ಪ್ರತಿಭಟನಾ ನಿರತ ಕೈ ನಾಯಕನ ಮೇಲೆ ಹಲ್ಲೆ ನಡೆದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಬ್ಬಿಯ ಕೈ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಬಂಧನದ ಭೀತಿ ಶುರುವಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದಂತಹ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಬ್ಬಿಯ ಕೈ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಬಂಧನದ ಭೀತಿ ಶುರುವಾಗಿದೆ. ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತುಮಕೂರಿನ ತಿಲಕ್ ಪಾರ್ಕ್ ಠಾಣೆಯಲ್ಲಿ. ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 511, 506, 504, 143, 149, 323, 363 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಅಪಹರಣದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ. ಕೈ ಕಾರ್ಯಕರ್ತ ರಾಯಸಂದ್ರ ರವಿಕುಮಾರ್ರಿಂದ ಈ ದೂರು ದಾಖಲಾಗಿದೆ. ಟೆಂಡರ್ ಕಾಮಗಾರಿಯಲ್ಲಿ ಅನ್ಯಾಯವನ್ನ ಖಂಡಿಸಿ ನಡೆಸ್ತಾ ಇದ್ದಂತಹ ಧರಣಿ ಮಾರ್ಚ್ 14ರ ರಾತ್ರಿ ಪಿಡಬ್ಲ್ಯೂಡಿ ಇಲಾಖೆ ಮುಂದೆ ಆ ಕಚೇರಿಯ ಮುಂದೆ ಧರಣಿ ನಡೆಸ್ತಾ ಇದ್ರು ರವಿಕುಮಾರ್. ಕೈ ಕಾರ್ಯಕರ್ತ ರಾಯಸಂದ್ರದ ರವಿಕುಮಾರ್. ಈ ವೇಳೆ ರಾಯಸಂದ್ರ ರವಿಕುಮಾರ್ ಮೇಲೆ ಏಕಾಏಕಿಯಾಗಿ ಹಲ್ಲೆ ಆಗತ್ತೆ. ಬೇಲ್ ಸಿಗೋಕೆ ತಡವಾಗ್ತಾ ಇದೆ. ಒಂದು ಕಡೆ ಶಾಸಕ ಶ್ರೀನಿವಾಸ್ಗೆ ಬಂಧನದ ಭೀತಿ ಶುರುವಾಗಿದೆ. ಮಾರ್ಚ್ 14ರ ರಾತ್ರಿ ಪಿಡಬ್ಲ್ಯೂಡಿ ಇಲಾಖೆ ಕಚೇರಿ ಮುಂದೆ ಧರಣಿಗೆ ಕುಳಿತಿರ್ತಾರೆ. ಟೆಂಡರ್ ಕಾಮಗಾರಿಯಲ್ಲಿ ಅನ್ಯಾಯ ಆಗಿದೆ ಅಂತ ಅದನ್ನ ಖಂಡಿಸಿ. ಡೀಟೇಲ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ. ಹರಿಶ್ಚಂದ್ರ ನಾಯಕ್, ಒಂದು ಕಡೆ ಚುನಾವಣೆ ಹತ್ರ ಬರ್ತಾ ಇದೆ, ಮತ್ತೊಂದು ಕಡೆ ಕೈ ಕಾರ್ಯಕರ್ತ ಹಾಗೆ ಕೈ ನಾಯಕನ ನಡುವಿನ ಜಟಾಪಟಿ ಅವರನ್ನ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಬಂದು ನಿಂತಿದೆ. ಏನಾಗುತ್ತೆ ಪ್ರಕರಣ ಅಂತ? ಎಸ್ ಪ್ರತಿಭಾ, ಕಳೆದ ಗುರುವಾರ ರಾತ್ರಿ ನಡೆದಿರುವಂತಹ ಒಂದು ಘಟನೆಯ ಸಂಬಂಧ ಇದೀಗ ಏನು ಗುಬ್ಬಿ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಅದೇ ರೀತಿಯಾಗಿ ಅವರಿಗೆ ಇದೀಗ ಬಂಧನ ಭೀತಿ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಏನು ಗುರುವಾರ ರಾತ್ರಿ ಏನು ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾರು ಮಾಡಿಕೊಟ್ಟಿಲ್ಲವಂತ ಆರೋಪವನ್ನ ಮಾಡಿ ಏನು ರಾಯಸಂದ್ರ ರವಿಕುಮಾರ್ ಅನ್ನುವಂತ ಗುತ್ತಿಗೆದಾರ, ಅವರು ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು, ಇವರು ಏನು ಪಿಡಬ್ಲ್ಯೂ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾತ್ರೋರಾತ್ರಿ ಏನು ಬಂದಂತ ಏನು ಎಸ್ಆರ್ ಶ್ರೀನಿವಾಸ್ ಮತ್ತು ಆತನ ಸಹಚರರು ಏನು ಈ ರಾಯಸಂದ್ರ ರವಿಕುಮಾರ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತ ಆರೋಪವನ್ನ ಅವರು ಮಾಡಿದ್ರು. ಜೊತೆಗೆ ಆಸ್ಪತ್ರೆಗೆ ಕೂಡ ದಾಖಲಾಗಿ ಇದೀಗ ಏನು ದೂರನ್ನ ಕೂಡ ದಾಖಲಿಸಿದ್ರು. ಈಗ ಬೆನ್ನಲ್ಲೇ ಇದೀಗ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಎಫ್ಐಆರ್ ದಲ್ಲೂ ಕೂಡ ಏನು ಗುಂಪು ಗಲಭೆಯನ್ನ ನಡೆಸೋದಿರ್ಬೋದು, ಮತ್ತೆ ಅಪಹರಣ, ಈ ತರದ ಕೆಲವು ಆರೋಪದಡಿಯಲ್ಲಿ ಇದೀಗ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 511 ಇರ್ಬೋದು, 506, 504, 143, 149, 323, 363 ಈ ರೀತಿಯ ಕೆಲವು ಸೆಕ್ಷನ್ ಅಡಿಯಲ್ಲಿ ಎಸ್ಆರ್ ಶ್ರೀನಿವಾಸ್ ಅವರ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಎಫ್ಐಆರ್ ದಾಖಲಾದಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಅವರಿಗೆ ಬಂಧನ ಭೀತಿ ಎದುರಾಗಿರುವಂತದ್ದು. ಏನು ನಿನ್ನೆ ರಾತ್ರಿ ಏನು ಈ ಒಂದು ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನು ನ್ಯಾಯಾಲಯಕ್ಕೆ ಕೂಡ ರಜೆ ಇರುತ್ತೆ. ಹೀಗಾಗಿ ಅವರಿಗೆ 12 ದಿನಗಳ ಕಾಲ ಕೂಡ ಏನು ಜಾಮೀನನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. 2-3 ದಿನಗಳ ಕಾಲ ಜಾಮೀನು ಸಿಗೋದಕ್ಕೆ ವಿಳಂಬ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಏನು ಒಂದು ಬಂಧನ ಭೀತಿ ಕಾಡ್ತಾ ಇರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಹರಿಶ್ಚಂದ್ರ ನಾಯಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.